ಒಂದು ದಾರಿ ಒಂದು ಕುಟುಂಬದ ಬದುಕಿನ ಆಧಾರ. ಆ ದಾರಿಯನ್ನೇ ಬಂದ್ ಮಾಡಿದ್ರೆ ಬದುಕು ಹೇಗಿರಬಹುದು ಅನ್ನೋದಕ್ಕೆ ಇದೇ ಜೀವಂತ ಉದಾಹರಣೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮ. ಇಲ್ಲಿ ಶಂಕರಪ್ಪ ಎಂಬುವವರ ಕುಟುಂಬ ಕಳೆದ 6 ತಿಂಗಳಿನಿಂದ ಸಂಕಷ್ಟದಲ್ಲಿ ಸಿಲುಕಿದೆ. ತಮ್ಮ ಪೂರ್ವಜರ ಕಾಲದಿಂದಲೂ ಬಳಸುತ್ತಿದ್ದ ದಾರಿ ಇಂದು ಮುಳ್ಳಿನ ಕಂಬಿ ಬೇಲಿಯಿಂದ ಸಂಪೂರ್ಣ ಬಂದಾಗಿದೆ. ಒಂದು ಕುಟುಂಬದ ಹಕ್ಕು ಇನ್ನೊಬ್ಬರ ಸ್ವಾರ್ಥಕ್ಕೆ ಬಲಿಯಾಗಿದೆಯೇ? ಶಾಲೆಗೆ ಹೋಗಬೇಕಾದ ಮಕ್ಕಳು ಇಂದು ದಾರಿ ಹುಡುಕುತ್ತಾ ಹರಸಾಹಸ ಪಡುತ್ತಿದ್ದಾರೆ. ಪ್ರತಿ ದಿನವೂ ಬದುಕು ಒಂದು ಹೋರಾಟವಾಗಿ ಮಾರ್ಪಟ್ಟಿದೆ. ತಾತ್ಕಾಲಿಕವಾಗಿ ಕಂದಾಯ ಇಲಾಖೆಯ ಜಮೀನಿನಲ್ಲಿ ಓಡಾಡುತ್ತಿರುವ ಕುಟುಂಬ ಇದನ್ನು ಬಂದ್ ಮಾಡಿದ್ರೆ ನಾವು ಎಲ್ಲಿ ಹೋಗೋದು ಎಂದು ಪ್ರಶ್ನಿಸುತ್ತಿದೆ. ಅಧಿಕಾರಿಗಳ ಬಾಗಿಲು ತಟ್ಟಿದ್ರೂ ಇನ್ನೂ ನ್ಯಾಯದ ಬಾಗಿಲು ತೆರೆದಿಲ್ಲ. ಗ್ರಾಮ ಪಂಚಾಯಿತಿ ತಾಲೂಕು ಅಧಿಕಾರಿಗಳು ಯಾರೂ ಸ್ಪಂದಿಸದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹಮದ್ ತಕ್ಷಣ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದು ಬಡ ಕುಟುಂಬಕ್ಕೆ ದಾರಿ ಇಲ್ಲದಂತೆ ಮಾಡಿ ಕಿರುಕುಳ ನೀಡುವುದು ಖಂಡನೀಯ. ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಆದರೂ ಸಮಸ್ಯೆ ಹಾಗೆ ಉಳಿದ್ರೆ ಇನ್ನು ಸಂತ್ರಸ್ತ ಕುಟುಂಬ ಮತ್ತು ಸಂಘಟನೆಯ ಪದಾಧಿಕಾರಿಗಳು ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಇದು ಗ್ರಾಮೀಣ ವ್ಯವಸ್ಥೆಯ ಕನ್ನಡಿ. ಈ ಅನ್ಯಾಯಕ್ಕೆ ಕೊನೆ ಯಾವಾಗ? ಈ ಕುಟುಂಬಕ್ಕೆ ನ್ಯಾಯ ಯಾವಾಗ? ಉತ್ತರಕ್ಕಾಗಿ ಕಾದಿರುವ ಸಂತ್ರಸ್ತ ಕುಟುಂಬ. ನಾವು ಸುಮಾರು 15 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ. ಹಿಂಗೆ ಓಡಾಡ್ತಾ ಇದ್ವಿ. ಇವಾಗ ಒಂದು 6 ತಿಂಗಳಿಂದ ಬಂದ್ ಮಾಡಿಬಿಟ್ಟಿದ್ದಾರೆ. ಪಂಚಾಯತಿಯಲ್ಲಿ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಅರ್ಜಿ ಎಲ್ಲ ಕೊಟ್ಟು ಬಂದ್ವಿ. ಅವರೇನು ತಗೋತಾ ಇಲ್ಲ ಅರ್ಜಿಯನ್ನು. ಹಂಗೆ ಈ ಕಡೆ ಬಂದಿರೋದು ಇನಾಮತಿ ಜಮೀನುಗಳು. ಈ ಕಡೆ ಅವ್ರು ದಾರಿ ಬಿಡ್ತಾ ಇಲ್ಲ. ಅವನ್ನೇನು ಇದು ಮಾಡ್ಕೊಂಡು ಹೋಗಿ ಬರ್ತಾಯಿದ್ವಿ. ಇವಾಗ ನಮ್ಗೆ ಅನಾನುಕೂಲ ಆಗಿದೆ, ಮಕ್ಕಳಿಗೆ ಎಲ್ಲ ತೊಂದರೆ ಆಗ್ತಾಯಿದೆ. ನಮಗೇನೋ ಬಂದು ಮಾಡಿಬಿಟ್ಟು ದಾರಿಗೆ ಬಿಡಿಸ್ಕೊಡಿ, ಇಲ್ಲಾಂದರೆ ಶ್ರೀನಿವಾಸಪುರ ತಾಲೂಕು ಆಸ್ಪತ್ರೆ ಬಂದು ಧರಣಿ ಮಾಡ್ತೀವಿ. ಯಾರಣ್ಣ ದಾರಿ ಬಂದ್ ಮಾಡಿದ್ರು ಅಂತ? ಸರ್ ಇವರೇ ಸರ್, ನಮ್ಮ ಇವರು ರಾಮಕೃಷ್ಣಪ್ಪ ಅವರ ಮಕ್ಕಳು ಮತ್ತು ನಾರಾಯಣಸ್ವಾಮಿ ಅವರು. ಕೇಳಿದ್ರೆ ನೀವು ಯಾಕೆ ಬಂದ್ ಮಾಡಿದ್ದೀರಾ ಅಂತ? ಹೇಳಿದ್ವಿ, ನಮ್ಮ ಜಮೀನು ಅಂತ ಅವ್ರದ್ದು, ನಾವು ಬಿಡಲ್ಲ ನಮ್ಮ ಜಮೀನಲ್ಲಿ, ಹೆಂಗೆ ಹೋಗ್ತಾರೆ ಹೋಗಿ ನಾವು ಬಿಡಲ್ಲ ಅಂತ ಮುಳ್ಕೊಂಬಾಗ್ಬಿಟ್ಟು ಆ ಮುಳ್ಕೊಂಬೇಲಿ ದೂರ ಹೋಗ್ತಾಯಿದ್ದು ಮಕ್ಕಳು. ಕರೆಕ್ಟಾಗಿ ಎಕ್ಸಾಮ್ ಟೈಮಲ್ಲಿ JCB ತಂದು ಗುಣಿ ತೋರಿಸ್ಬಿಟ್ಟು ಚಿಕ್ಕಗಾಗಿದ್ದಾರೆ. ಹೋಗಿದ್ದೀರ ಮಕ್ಕಳು ಹೋಗಿದ್ದೀರ, ನಾವು ದಾರಿ ಹೋಗೋದಂಗೆ, ನಾವು ಇರೋದಂಗೆ, ವಾಸ ಮಾಡೋದಂಗೆ, ಇಲ್ಲಿ ನಮ್ಮ ಪರಿಸ್ಥಿತಿ ಏನಿದೆ. ಏನು ನೀವು ಜಮೀನು ಇದನ್ನು ಖರೀದಿ ಮಾಡಿರುವಂಥದ್ದು ಏನಣ್ಣ ನೀವು? ಇದು ನಮ್ಮದು ತಾತ ಅವರು ಇದಕ್ಕೆ ಕೊಟ್ಟಿರೋದು. ಮೊದಲಿನ ದಾರಿಯಲ್ಲಿತ್ತು ಇದಕ್ಕೆ? ಮೊದಲಿಂದ ಹಿಂಗೆ ಹೋಗಿ ಬರ್ತಾಯಿದ್ದು, ದಾರಿಯೆಲ್ಲ ಹಿಂಗೆ ಹೋಗಿ ಬರ್ತಾಯಿದ್ದು. ಇವಾಗ ಕೆಲವು ದಿನಗಳಿಂದ ಅವ್ರು ನಮ್ಗೆ ಬಿಡಲ್ಲ ಅಂದ್ಬಿಟ್ಟು ಮುಳ್ಕಂಬಿ ಆಗಿಬಿಟ್ಟು ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಶ್ರೀನಿವಾಸಪುರ ತಾಲೂಕು ನಂಬಿಹಳ್ಳಿ ಗ್ರಾಮ. ನಮಗೆ ದಾರಿ ಇಲ್ಲ. ನಾವು ಫಸ್ಟು ಇಲ್ಲಿ ಮನೆ ಕಟ್ಟಿದಾಗಿಂದ ಹಿಂಗೆ ಹೋಗಿ ಬರ್ತಾ ಇದ್ದಿದ್ದು. ಇವಾಗ ಮುಳ್ಕಂಬಿ ಹಾಕ್ಬಿಟ್ಟು ದಾರಿ ಇಲ್ದಿರ ಮಾಡಿಬಿಟ್ಟು ದಾರಿ ಬಿಡ್ರಿ ಅಂತ ಕೇಳಿದ್ದಕ್ಕೋಸ್ಕರ JCB ತಂದು ಗುಣಿ ಹೊಡೆದ್ಬಿಟ್ಟು ಅಲ್ಲಿ ತಿಪ್ಪೆ ಹಾಕ್ತಾಯಿದ್ದಾರೆ. ಅದಕ್ಕೆ ನಮ್ಮ ಮಕ್ಕಳಿಗೂ ನಮಗೂ ಜಾಸ್ತಿ ತೊಂದರೆ ಆಗಿದೆ. ನಾವು PDOಗೆಲ್ಲ ಅರ್ಜಿ ಕೊಟ್ಟಿದ್ವಿ. ಅರ್ಜಿ ಕೊಟ್ಬಿಟ್ಟು ಒಂದು 6 ತಿಂಗಳಾಗಿದೆ, 6 ತಿಂಗಳು 7 ತಿಂಗಳು. ಆದರೂ ಹೋಗಿ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ, ಇವ್ರಿಗೆ ಫೋನ್ ಮಾಡ್ತೀನಿ, ಅವರನ್ನು ಕೇಳ್ತೀನಿ, ಇವರನ್ನು ಕೇಳ್ತೀನಿ ಅಂತ ಯಾವುದೋ ಒಂದು ಮಾತು ಹೇಳ್ಬಿಟ್ಟು ನಮ್ಮನ್ನು ಕಳಿಸ್ಬಿಡ್ತಾ ಇದ್ದಾರೆ. ನಮಗೇನು ಮಾಡಿಕೊಡ್ತಾ ಇಲ್ಲ PDO. ಹಂಗಂತ ನಮಗೆ ದಾರಿ ಬಿಡಿಸ್ಬೇಕು ಅಂತ, ದಾರಿ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ನಮಗೆ ದಾರಿ ಇಲ್ಲ ಅಂದರೆ ನಾವು ಹೆಂಗೆ ಇಲ್ಲಿ ಜೀವನ ಮಾಡೋದು? ಏನಕ್ಕೆ ನಾವು ಇರೋದು? ನಾವು ಬಂದು ಶ್ರೀನಿವಾಸಪುರದಲ್ಲಿ ಬಂದು ತಾಲೂಕು ಆಫೀಸ್ ಹತ್ರ ಧರಣಿ ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ಸಾದಿಕ್ ಅಹಮದ್ ಅಂತ. ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಆದರೆ ಇಲ್ಲಿ ಶಂಕರಪ್ಪನವರು ನಮಗೆ ಸ್ವಲ್ಪ ಚಿರಪರಿಚಿತರು. ಇಲ್ಲಿ ಬಂದಾಗ ಇವರು ಒಂದು ಸಮಸ್ಯೆ ನಮ್ಮ ಸಂಘಟನೆ ಕಡೆಗೆ ನೀವು ಏನಾದರೂ ಮಾಡಿ ನಮಗೆ ಸೌಲಭ್ಯ ಕಲ್ಪಿಸಿಕೊಡ್ಬೇಕಂತ ನಮ್ಮ ಸಂಘಟನೆ ಮೇಲೆ ಹೇಳಿದರು. ಅದೇ ರೀತಿಯಲ್ಲಿ ಇಲ್ಲಿ ಬಂದು ನೋಡಿದಾಗ ಶ್ರೀನಿವಾಸಪುರ ತಾಲೂಕು ನಂಬಹಳ್ಳಿ ಗ್ರಾಮದಲ್ಲಿ ಇವರು ಏನು ಮನೆ ಕಟ್ಟಿದ್ದಾರೆ, ಈ ಮನೆ ಪಕ್ಕದಲ್ಲಿ ಬಲಗೈ ಕಡೆ ಕಂದಾಯ ಜಮೀನಿದೆ.
ಆದರೆ ಇವರು ಹೋಗೋ ಬರೋ ದಾರಿ ಮೊದಲೇನಿತ್ತು ಆ ದಾರಿ ಗ್ರಾಮ ಠಾಣದ್ದು. ಆ ದಾರಿಯಲ್ಲಿ ಇವರು ಹೋಗಿ ಬರ್ತಾಯಿದ್ರು. ಮಕ್ಕಳು ಶಾಲೆಗೆ ಹೋಗೋಕ್ಕೆ ಮರಕ್ಕೆ ದಿನನಿತ್ಯದ ಕೆಲಸಗಳಿಗೆ ಹೋಗೋ ಬರೋಕ್ಕೆ ದಾರಿ ಸುಗಮವಾಗಿತ್ತು. ಆದರೆ ಇದನ್ನು ಕೆಲವರು ಇದನ್ನು ಫೆನ್ಸಿಂಗ್ ಹಾಕಿ ಇದು ಏನಿದು ಗುಣಿ ಆಗಿದ್ದು ಇದನ್ನು ತಿಪ್ಪೆ ಮಾಡಿದ್ದಾರೆ. ಯಾಕಂದರೆ ಇವರು ಬರಬಾರ್ದಂತ. ಇದನ್ನು ಗ್ರಾಮ ಠಾಣದಲ್ಲಿ ಇರುವ ಕಾರಣ ಇದನ್ನು PDO ಅವರು ಗಮನ ಹರಿಸಿ ಇದರ ಬಗ್ಗೆ ಕಾಳಜಿ ವಹಿಸಿದರೆ ಇದು ಏನು ದೊಡ್ಡ ಸಮಸ್ಯೆ ಅಲ್ಲ. ಇದನ್ನು ಇದೇ ಶ್ರೀನಿವಾಸಪುರ ತಾಲೂಕಿನ ಇಲ್ಲಿ ನಮ್ಮಹಳ್ಳಿ ಗ್ರಾಮದ PDO ಏನಿದ್ದಾರೆ ಇಲ್ಲಿ ಅವರು ಬಂದು ಕೂಲಂಕುಷವಾಗಿ ಇಲ್ಲಿ ಪರಿಶೀಲಿಸಿ ಇದನ್ನು ಈ ಬಡ ಶಂಕರಪ್ಪನವರಿಗೆ ಏನಿದೆಯೋ ಅವರಿಗೆ ದಾರಿ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಇವರು ಏನಾದರೂ ಶ್ರೀಮಂತರ ಮತ್ತು ಬಲಾಢ್ಯರ ಒತ್ತಡಕ್ಕೆ ಮಾಡಿದ್ದು ಏನಾದರೂ ಈ ಕಡೆ ಬಡವರಿಗೆ ಏನಾದರೂ ನಿರ್ಲಕ್ಷ್ಯ ಮಾಡಿದ್ದಾರೇನೋ ಅದನ್ನು ನಾವು ಕಾದು ನೋಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ನಮ್ಮ ಎಲ್ಲ ಸಂಘಟನೆ ಪರವಾಗಿ ಹಾಗೂ ಸಂಘಟನೆಗಳು ಒಂದಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ.